ಹೇಳ್ಯಾರ ಚಿಕ್ಕ ಯಾವುದೋ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇದೇನು ಟ್ರೈನೆಲ್ಲ ತೋರಿಸ್ತಾನೆ ಅನ್ಕೊಬಿಡಿ. ನಾನು ಹೋಗ್ತಾ ಇರೋದು ಈಗ ಬಂದು ಬಂಗಾರಪೇಟೆ. ಆಲ್ರೆಡಿ ನಿಮ್ಗೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಇದು ಕಂಟಿನ್ಯೂಷನ್ ವೀಡಿಯೋ. ಏನಂದರೆ ನಾವು ಅವತ್ತು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ಅರ್ಜೆಂಟಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ಈಗ ಹೊಸ್ದಾಗಿ ಇನ್ನೇನಿದೆ ಅದನ್ನೆಲ್ಲ ಬಾಕಿದೆಲ್ಲ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹಾಗೆ ವೆಯ್ಟ್ ನೋಡಿ. ನಾನು ಊರಿಗೆ ಹೋದಾಗ ರಾತ್ರಿ ಆಗ್ಬಿಟ್ಟಿತ್ತು. ಸೊ ಎಲ್ಲ ಬರೋ ಟೈಮಲ್ಲಿ ನಮಗೆ ರೈಲ್ ಅಡ್ಡ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನುಗ್ಗಿ ಅಡ್ಡದ ಓಡೋದು. ಎಲ್ಲ ರೈಲ್ ಅಡಿಲಿ ಕಳ್ಳರು ನುಗ್ದಂಗೆ ನಿಂತ್ಕೊಂಡು ಬಂದು ಏನು ಮಾಡೋಣ, ನಮ್ಮೂರಲ್ಲಿ ಇರೋದು ಒಂದೇ ರೋಡು, ಸುತ್ತಾಕೊಂಬರ್ಬೇಕು. ಶಾರ್ಟ್ ಕಟ್ ಅಂದರೆ ಹಿಂಗೆ ಬರೋದು. ಸೊ ಸುತ್ಕೊಂಡು ಅವರ ಬದಲು ಹಿಂಗೆ ಹೋಗೋಣ ಅಂತ ಬಂದ. ನೋಡಿ ಎಲ್ಲಿ ನೋಡಿದ್ರು ಬಂಗಾರಪೇಟೆ ಚಾಟ್ಸೇ ಇರುತ್ತೆ. ಬಂಗಾರಪೇಟೆ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಹುಡುಗರು ಬಂದು ಮಾಡ್ತಾರೆ ಬಂಗಾರಪೇಟೆಯಿಂದ ಫಂಕ್ಷನ್ಗಳು, ಪಾರ್ಟಿಗಳಲ್ಲಿ. ಅಂದರೆ ಬಂಗಾರಪೇಟೆ ಏನಕ್ಕಪ್ಪ ಫೇಮಸ್ಸು, ಇಲ್ಲೆಲ್ಲ ಬರೀ ನೋಡಿದ್ರೆ ಹಳೇ ಬಿಲ್ಡಿಂಗ್ಸೇ ಕಾಣಿಸುತ್ತೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಕಾಣಿಸ್ಕೋಬೇಕಂದ್ರೆ ಬಳೆಪೇಟೆ, ಚಿಕ್ಕಪೇಟೆ ಈ ಥರ ರೋಡಲ್ಲಿ ಓಡಾಡಬೇಕು. ತುಂಬ ಫೇಮಸ್ ಊರು ಮಾತ್ರ, ಓಲ್ಡ್ ಸಿಟಿ. ಬೆಂಗಳೂರು ಅಷ್ಟೇ, ಇದು ಕೂಡ ಫೇಮಸ್ ಇದೆ. ಇಲ್ಲಿ ಮನೆಗಳನ್ನ ನೋಡ್ತಾ ಇದ್ರೆ ನನಗೆ ತುಂಬ ಒಂದು 80 ವರ್ಷ, ಅಂದರೆ 80ನೇ ಇಸ್ವಿಗೆ ವಾಪಸ್ ಕರ್ಕೊಂಡೋಗುತ್ತೆ. ಸೊ ಯಾಕಂದರೆ ಮನೆಗಳೆಲ್ಲ ತುಂಬ ಹಳೇದಾಗಿತ್ತು. ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಿದ್ದೋ. ನನಗೆ ತಲೆಯಲ್ಲಿ ಹಂಗೆ ಒಂದು ಯೋಚನೆ ಬರ್ತಾನೆ ಇತ್ತು, ಈ ರೀಲ್ಸಲ್ಲೆಲ್ಲ ಮಾಡ್ತಾರೆ ನೋಡಿ, ಮಾರ್ಕೆಟು, ವೀಡಿಯೋ, ಈ ಥರ ಫೋಟೋಗ್ರಫಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸಿನಿಮಾ ಶೂಟಿಂಗ್ಗಳನ್ನ ಮಾಡೋದಕ್ಕೆ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿದೆ ಸ್ಪಾಟ್ಗಳು. ಏನಪ್ಪ ಬಂಗಾರಪೇಟೆ ಇತ್ತೀಚೆಗೆ ನಾನು ನೋಡ್ದಂಗೆ ತುಂಬ ಇದಾಗ್ಬಿಟ್ಟಿದೆ. ಅಲ್ಲಿನ ಜನ ಆಗಲಿ ಎಲ್ಲರೂ ಆಗಲಿ ತುಂಬ ಆಧುನಿಕತೆಗೆ ಹೊಂದ್ಕೊಂಡಿದ್ದಾರೆ. ಅಲ್ಲಿ ಊರಿನ ನಿಮ್ಗೆಲ್ಲ ಭಾಷೆ ಜನ ಸಿಗ್ತಾರೆ. ತಮಿಳ್ ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಎಲ್ಲ ಥರ ಜನ ಇದ್ದಾರೆ ರೀ ಅಲ್ಲಿ. ಬಂಗಾರಪೇಟೆ ಅಂದರೆ ಬಂಗಾರ ಇದ್ದಂಗೆ, ಜನನೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದನೂ ಮಾತಾಡ್ತಾರೆ. ಸೊ ನಾನು ನೋಡ್ತಾ ಇದ್ದಂಗೆ ತುಂಬ ಜನ ಇಷ್ಟ ಆಯಿತು. ಊರು ಅಷ್ಟೇ, ಅಲ್ಲಿ ನಿಮಗೆ ಆ ಹಳ್ಳಿ ವಾತಾವರಣದ ಜೊತೆಗೆ ಸಿಟಿ ಲೈಫು ಕಾಣಿಸುತ್ತೆ. ಇಲ್ಲಿ ಏನಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಚಾಟ್ಸ್ ಜಾಸ್ತಿ ತಿಂತಾರೆ ಜನ. ಚಾಟ್ಸ್ ಫೇಮಸ್ಸು. ಧರ್ಮರಾಯನ ಜಾತ್ರೆ ಅಂತೂ ನೋಡೋಕ್ಕಾಗಲ್ಲ. ಅಲ್ಲಿನ ಕರಗ, ಕುಣಿತ ಇವೆಲ್ಲ ನೋಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹಂಗೆ ಹೋಗ್ತಾ ಎಲ್ಲ ಫುಲ್ಲು ಅಲ್ಲಿ ಜಾತ್ರೆಯಲ್ಲಿ ಗಿರ್ಗಿಟ್ಲೆ, ಈ ರಾಟೆ ಈ ಥರದ್ದೆಲ್ಲ ಆಡ್ತಾರೆ ನೋಡಿ. ಹಳೆ ಜಾತ್ರೆಗಳೆಲ್ಲ ಆಡ್ಕೊಬೋತಾ ಇದ್ರಲ್ಲ, ಆ ಥರದ್ದೆಲ್ಲ ಆಡ್ತಾಯಿದ್ರು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಒಳಗಡೆ ನುಗ್ಗಿ ಬಂದು ಕರ್ಗ ನೋಡೋದು ಇರುತ್ತಲ್ಲ, ಅದಕ್ಕೋಸ್ಕರ ಇದು ವಿಡಿಯೋ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕರ್ಗ ಹಾಕಿರಲಿಲ್ಲ. ಕರ್ಗ ಅನ್ನೋದು ನಮಗೆ ಏನಾಗುತ್ತಪ್ಪ, ಅಷ್ಟು ದಿನ ಅವರು ಇದು ಮಾಡಿರ್ತಾರೆ, ವ್ರತ ಮಾಡಿರ್ತಾರೆ. ತಲೆ ಮೇಲೆ ಆ ಹೂವಿನ ಪಲ್ಲಕ್ಕಿ ಹೊತ್ಕೊಬರೋದಿರುತ್ತಲ್ಲ, ಅದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಸೊ ಅವ್ರೇನಂದರೆ ಆ ನಿಷ್ಠೆ ನಿಯಮದಿಂದ ಮಾಡಿರ್ತಾರೆ. ಆ ಕರ್ಗನ ಎತ್ತು ಕುಡಿಯೋದಿರುತ್ತೆ ಅವ್ರಿಗೆ. ದಿನ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ತನಕನೂ ಅದು ಪ್ರತಿ ದೇವಸ್ಥಾನ, ಪ್ರತಿ ಮನೆಗಳ ಹತ್ರನೂ ಅವ್ರು ಹೋಗಲೇಬೇಕು. ಅವರು ಆ ಕುಣಿತ ಹಾಕಲೇಬೇಕು, ಬರಲೇಬೇಕು. ಆ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಸೊ ಅದೇನು ನಮಗೇನು ತುಂಬ ಇದಾಗಲಿಲ್ಲ. ಊರಿನ ಗ್ರಾಮ ದೇವತೆ. ಸೊ ಎಲ್ಲ ನೋಡಿ ಖುಷಿಪಡಿ. ತುಂಬ ಚೆನ್ನಾಗಿದೆ ಊರು, ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನಾವಂತೂ ಸುಮಾರು ಊರುಗಳು ಸುತ್ತಿದ್ದೀವಿ. ಬಂಗಾರಪೇಟೆ ಒಂಥರ ನಿಮಗೆ ಹಳ್ಳಿ ಅನಿಸಲ್ಲ, ಸಿಟಿನೇ ಅನಿಸುತ್ತೆ. ಅಲ್ಲಿ ಸಿಟಿ ವಾತಾವರಣ ನಿಮ್ಗೆ ತುಂಬ ಇದಾಗುತ್ತೆ. ಬಿಸಿಲು ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟಿರುತ್ತೆ ಮಾತ್ರ. ಸೊಳ್ಳೆಗಳು ಅಷ್ಟೇ ತುಂಬ ಜಾಸ್ತಿ ಇತ್ತು ಅಲ್ಲಿ ಊರಲ್ಲಿ. ಊರು ಗ್ರಾಮ ದೇವತೆ ನೋಡ್ಕೊಳ್ಳಿ, ಬಂಗಾರಪೇಟೆ ಮಾರಿಯಮ್ಮ ಗ್ರಾಮ ದೇವತೆ. ನಾನಂತೂ ಅಲ್ಲಿ ಈ ಕರಗ ನೋಡೋಕೆ ಹೋಗೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಕರಗ ತೋರಿಸ್ತೀನಿ ಮಾತ್ರ. ಇದು ಬಂಗಾರಪೇಟೆ ಮಾರಿಯಮ್ಮ ದೇವಸ್ಥಾನದ ಔಟ್ಸೈಡ್ ಏನಿದೆ ಅದು. ನಿಮ್ಮ ಕರಗ ನೋಡಿಲ್ಲಲ್ಲ, ಬನ್ನಿ ಈ ಸತಿ ಅದು ನೋಡೋಣ. ಏನಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೆ ಒಂಚೂರು ಲೈಟಿಂಗು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ಮತ್ತೆ ಕರಗ ನೋಡಲೇಬೇಕು, ಟೈಮ್ ಇಲ್ಲ ನಮಗೆ. ಕಾಯ್ತಾಯಿದ್ದೀನಿ ಯಾವ ಕಡೆ ಬರುತ್ತೆ ಅಂತ ಕಾಯ್ತಾಯಿದ್ದು. ಆದರೆ ಇಲ್ಲಿ ಇದೇನಂದರೆ ದೇವಸ್ಥಾನ ಮುಂದೆನೇ ಒಂದು ಸತಿ ಮತ್ತೆ ಬಂದು ಹೋಗಿ ಒಂದು ಬೀದಿ ಒಳಗಡೆ ಹೋಗಿ ಬರುತ್ತೆ.
ಅಲ್ಲಿ ಅವರು ಬೀದಿಲಿರೋರ್ನೆಲ್ಲ ಅಂದರೆ ಮನೆಗಳು ಯಾವ್ದಿರುತ್ತೆ, ಯಾರು ಗೌಡ್ರು ಇರ್ತಾರೆ, ಊರಿನ ಗೌಡ್ರು ಅಂದರೆ ತಿಗಳ್ರು ಯಾರು ಇರ್ತಾರೆ, ಮತ್ತು ಅಗಸ್ರು ಯಾರು ಇರ್ತಾರೆ, ಎಲ್ಲರ ಮನೆಗೂ ಅದು ಹೋಗುತ್ತೆ ದರ್ಗಾ. ಸೊ ಯಾವ ಜಾತಿ ಯಾವ ಧರ್ಮ ಅಂತ ನೋಡಲ್ಲ ಇದರಲ್ಲಿ. ನೀವು ದರ್ಗಾ ಕೂಡ ಕರ್ಗಾ ಹೋಗಿ ಬರೋದು ಉಂಟು. ಸೊ ಹಾಗಾಗಿ ಏನಂದರೆ ಇದು ವಿಶೇಷ, ಎಲ್ಲ ಜಾತಿ ಧರ್ಮಗಳನ್ನ ಒಗ್ಗೂಡಿಸುವಂಥ ಒಂದು ಕರ್ಗಾ ಇದು. ಬಂಗಾರಪೇಟೆ ಕರ್ಗಾ ನೋಡಿ, ಎಂಜಾಯ್ ಮಾಡಿ.